ನಮಸ್ಕಾರ ಸ್ನೇಹಿತರೆ. ಸಂಕ್ರಾಂತಿ ಸಂಭ್ರಮದಲ್ಲಿ ತೆರೆಗಪ್ಪಳಿಸಿದ್ದ ಸಿನಿಮಾಗಳ ಆರ್ಭಟ ಈಗ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಆದರೆ ಪ್ರೇಕ್ಷಕರ ಎಂಟರ್ಟೈನ್ಮೆಂಟ್ ಮಾತ್ರ ಯಾವತ್ತೂ ನಿಲ್ಲಲ್ಲ. ಯಾಕೆಂದ್ರೆ ಮತ್ತೊಂದು ವೀಕೆಂಡ್ ಬಾಗಿಲಲ್ಲಿ ನಿಂತಿದೆ ಮತ್ತು ಈ ವೀಕೆಂಡ್ನಲ್ಲಿ OTT ಪ್ಲಾಟ್ಫಾರ್ಮ್ಸ್ಗಳು ಸೂಪರ್ ಕಂಟೆಂಟ್ನಿಂದ ಫುಲ್ ಲೋಡ್ ಆಗಿವೆ. ಈ ವಾರ ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಮತ್ತು ಇಂಗ್ಲಿಷ್ ಎಲ್ಲ ಭಾಷೆಗಳಲ್ಲೂ ಇಂಟ್ರೆಸ್ಟಿಂಗ್ ಸಿನಿಮಾಗಳು ಹಾಗೂ ವೆಬ್ ಸೀರೀಸ್ಗಳು ರಿಲೀಸ್ ಆಗ್ತಿವೆ. ಕನ್ನಡ ಪ್ರೇಕ್ಷಕರಿಗೆ ಗುಡ್ ನ್ಯೂಸ್. ಸುದೀಪ್ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಮಾರ್ಕ್ ಮತ್ತು ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ 45 ಈ ಎರಡು ದೊಡ್ಡ ಕನ್ನಡ ಸಿನಿಮಾಗಳು ಥಿಯೇಟರ್ ರಿಲೀಸ್ ಆದ ತಿಂಗಳಿಗೂ ಮುನ್ನವೇ OTTಗೆ ಎಂಟ್ರಿ ಕೊಡ್ತಿವೆ. ಇದು ಖಂಡಿತ ಕನ್ನಡ ಸಿನಿರಸಿಕರಿಗೆ ಡಬಲ್ ಟ್ರೀಟ್ ಅಂತಲೇ ಹೇಳ್ಬೋದು. ತೆರೆ ಇಷ್ಕ್ ಮೇ ರೊಮ್ಯಾಂಟಿಕ್ ಸಿನಿಮಾ OTTಗೆ ಆನಂದ್ ಎಲ್ ರಾಯ್ ನಿರ್ದೇಶನದಲ್ಲಿ ಧನುಷ್ ಮತ್ತು ಕೃತಿ ಸನೂನ್ ನಟನೆಯ ರೊಮ್ಯಾಂಟಿಕ್ ಸಿನಿಮಾ ತೆರೆ ಇಷ್ಕ್ ಮೇ ಈ ವಾರವೇ OTTಯಲ್ಲಿ ಸ್ಟ್ರೀಮಿಂಗ್ ಆರಂಭ ಮಾಡ್ತಿದೆ. ನವೆಂಬರ್ 28ರಂದು ಥಿಯೇಟರ್ನಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೆಚ್ಚು ಸದ್ದು ಮಾಡಲಿಲ್ಲ. ಆದರೆ ಈಗ ಜನವರಿ 23ರಿಂದ ನೆಟ್ಫ್ಲಿಕ್ಸ್ನಲ್ಲಿ ವೀಕ್ಷಣೆಗೆ ಲಭ್ಯ. ರೊಮ್ಯಾಂಟಿಕ್ ಸಿನಿಮಾಗಳನ್ನು ಇಷ್ಟಪಡುವವರಿಗೆ ಇದು ಒಳ್ಳೆಯ ಆಯ್ಕೆ ಆಗಬಹುದು. ಶಂಬಾಲ ಸೂಪರ್ ನ್ಯಾಚುರಲ್ ಹಾರರ್ ಥ್ರಿಲ್ಲರ್ ಆದಿ ಮತ್ತು ಅರ್ಚನಾ ಡಿಸೆಂಬರ್ 25ರಂದು ಥಿಯೇಟರ್ನಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾಗೆ ಉಗಂದರ್ ಮುನಿ ಅವರು ನಿರ್ದೇಶನ ಮಾಡಿದ್ದಾರೆ. ಈಗ ಈ ಸಿನಿಮಾ ಆಹಾ OTT ಪ್ಲಾಟ್ಫಾರ್ಮ್ನಲ್ಲಿ ಈ ವಾರದಿಂದ ಸ್ಟ್ರೀಮಿಂಗ್ ಆಗಲಿದೆ. ಹಾರರ್ ಪ್ಲಸ್ ಥ್ರಿಲ್ಲರ್ ಇಷ್ಟವಿದ್ರೆ ಶಂಬಾಲ್ ನಿಮ್ಗಾಗಿ. ಈ ವಾರದ ಸಂಪೂರ್ಣ OTT ರಿಲೀಸ್ ಲಿಸ್ಟ್ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್. ಹಿಮ್ ಇಂಗ್ಲಿಷ್ ಸಿನಿಮಾ ಜನವರಿ 19. ಸ್ಪೇಸ್ ಜೆನ್ ಚಂದ್ರಯಾನ್ ಇಂಗ್ಲಿಷ್ ಸೀರೀಸ್ ಜನವರಿ 23. ಅ ನೈಟ್ ಆಫ್ 7 ಕಿಂಗ್ಡಮ್ಸ್ ಸೀಸನ್ 1 ಎಪಿಸೋಡ್ 1 ಜನವರಿ 19. ZEE 5 ಮಸ್ತಿ 4 ಹಿಂದಿ ಸಿನಿಮಾ ಜನವರಿ 23. ಸಿರಾಯ್ ತಮಿಳ್ ಸಿನಿಮಾ ಜನವರಿ 23. ಆಹಾ OTT ಸಲ್ಲಿಯರ್ಗಳ್ ತಮಿಳ್ ಸಿನಿಮಾ ಜನವರಿ 20. ಅಮೆಜಾನ್ ಪ್ರೈಮ್ ವಿಡಿಯೋ ಸ್ಟೀಲ್ ಇಂಗ್ಲಿಷ್ ಸೀರೀಸ್ ಜನವರಿ 21. ಚಿಕಟಿಲೋ ತೆಲುಗು ಸಿನಿಮಾ ಜನವರಿ 23. ಇಟ್ಸ್ ನಾಟ್ ಲೈಕ್ ದ್ಯಾಟ್ ಇಂಗ್ಲಿಷ್ ಸೀರೀಸ್ ಜನವರಿ 25. ವರಿ 25 ಪ್ರಿಪರೇಷನ್ ಫಾರ್ ದ ನೆಕ್ಸ್ಟ್ ಲೈಫ್ ಇಂಗ್ಲಿಷ್ ಸಿನಿಮಾ ಜನವರಿ 19. ನೆಟ್ಫ್ಲಿಕ್ಸ್ ಸ್ಕೈ ಸ್ಕ್ರ್ಯಾಪರ್ ಲೈವ್ ಇಂಗ್ಲಿಷ್ ಸಿನಿಮಾ ಜನವರಿ 23. ಫ್ರೀ ಬರ್ಡ್ ಇಂಗ್ಲಿಷ್ ಸೀರೀಸ್ ಜನವರಿ 23. ಕಿಡ್ನ್ಯಾಪ್ ಎಲಿಜಬೆತ್ ಸ್ಮಾರ್ಟ್ ಇಂಗ್ಲಿಷ್ ಸಿನಿಮಾ ಜನವರಿ 21. ಫೈಂಡಿಂಗ್ ಹರ್ ಎಡ್ಜ್ ಇಂಗ್ಲಿಷ್ ಸೀರೀಸ್ ಜನವರಿ 23. ಹಾಗಾದ್ರೆ ಸ್ನೇಹಿತರೆ, ಈ ವಾರ ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಯಾವ ಸಿನಿಮಾ ಅಥವಾ ಸೀರೀಸ್ ಸೇರ್ತಿದೆ? ಕಾಮೆಂಟಲ್ಲಿ ತಿಳಿಸಿ. ಈ ರೀತಿಯ OTT ಅಪ್ಡೇಟ್ಸ್, ಸಿನಿಮಾ ನ್ಯೂಸ್ ಮತ್ತು ರಿವ್ಯೂಸ್ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರೆತುಬಿಡಬೇಡಿ. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಷ್ಟರವರೆಗೆ ಎಂಜಾಯ್ ಯೋರ್ OTT ವೀಕೆಂಡ್.